ನಾಳೆ ಡಿಸೆಂಬರ್ 30 ಮಂಗಳವಾರದ ದಿನ ವೈಕುಂಠ ಏಕಾದಶಿ ಇದೆ. ಸಾಕ್ಷಾತ್ ಶ್ರೀಹರಿ ವಿಷ್ಣು ಭೂದೇವಿ ಶ್ರೀದೇವಿ ಸಮೇತರಾಗಿ ವೈಕುಂಠ ಉತ್ತರ ದ್ವಾರದ ಮೂಲಕ ಮುಕ್ಕೋಟಿ ದೇವತೆಗಳಿಗೆ ಭಕ್ತರಿಗೆ ದರ್ಶನ ನೀಡಲು ಬರುತ್ತಾರೆ. ಈ ದಿನ ಯಾವ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು, ದೇವಾಲಯದಲ್ಲಿ ಯಾವ ವಿಶೇಷ ಸಮಯದಲ್ಲಿ ದೇವರ ದರ್ಶನ ಮಾಡಬೇಕು, ಅಪ್ಪಿ ತಪ್ಪಿಯೂ ಈ ಕೆಲಸಗಳನ್ನು ಮಾಡಲೇಬೇಡಿ. ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹುಷಾರಾಗಿರಿ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಇರಬೇಕು ಎಂದು ನೀವು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ನಿಮ್ಮ ಎಲ್ಲಾ ಪಾಪಗಳು ಕಳೆದು ಹೋಗುತ್ತವೆ. ನಾಳೆ ಸೂರ್ಯೋದಯದ ಸಮಯವನ್ನು ಅವಲಂಬಿಸಿ ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸಬೇಕು. ಈ ದಿನ ಮನೆಯಲ್ಲಿ ವಿಷ್ಣು ದೇವರ ಪೂಜೆ ಮಾಡಲು ಬೆಳಗ್ಗೆ 5:45 7:53 ಅತ್ಯಂತ ಮಂಗಳಕರವಾದ ಸಮಯವಾಗಿದೆ. ಈ ಸಮಯವನ್ನು ಬಿಟ್ಟರೆ ಬೆಳಗ್ಗೆ 9:36 10:36 ಮನೆಯಲ್ಲಿ ದೇವರ ಪೂಜೆ ಮಾಡಬಹುದು. ಜೊತೆಗೆ ದೇವಸ್ಥಾನದಲ್ಲಿ ವೈಕುಂಠ ದ್ವಾರದ ಮೂಲಕ ವಿಷ್ಣು ಹಾಗೂ ಲಕ್ಷ್ಮೀ ದೇವರನ್ನು ದರ್ಶನ ಮಾಡಬಹುದು. ಈ ದಿನ ವಿಷ್ಣುವನ್ನು ಪೂಜಿಸುವುದು, ಉಪವಾಸ ಮಾಡುವುದು ಮತ್ತು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ವೈಕುಂಠ ಏಕಾದಶಿ ಎಂದು ಮಾಡಬೇಕಾದ ಕೆಲಸಗಳು, ದಾನ ಕಾರ್ಯಗಳು ಮತ್ತು ಮಾಡಬಾರದ ಕೆಲಸಗಳನ್ನು ಇಲ್ಲಿ ತಿಳಿಯೋಣ. ವೈಕುಂಠ ಏಕಾದಶಿ ದಿನದಂದು ವಿಷ್ಣು ಪೂಜೆ ಮಾಡಬೇಕು. ಭಕ್ತರು ಉಪವಾಸ ಮಾಡಲಿ ಅಥವಾ ಮಾಡದಿರಲಿ ವಿಷ್ಣುವಿನ ದೇವಾಲಯಕ್ಕೆ ಹೋಗಬೇಕು. ನಿಮಗೆ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ನಿಮ್ಮ ಮನೆಯಲ್ಲಿ ಶ್ರೀಹರಿ ವಿಷ್ಣುವಿನ ವಿಗ್ರಹವನ್ನು ಇರಿಸಿ ಮತ್ತು ದೀಪಾರಾಧನೆ ಮಾಡಿ. ವೈಕುಂಠ ಏಕಾದಶಿ ಎಂದು ಭಕ್ತರು ದಿನವಿಡೀ ಉಪವಾಸ ಮಾಡಬೇಕು. ಇದರಿಂದ ವಿಷ್ಣುವಿನ ಆಶೀರ್ವಾದ ನಿಮಗೆ ಸಿಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಈ ಸಮಯದಲ್ಲಿ ಪವಿತ್ರ ಗ್ರಂಥಗಳನ್ನು ಓದಬೇಕು. ಪ್ರಮುಖ ಮಂತ್ರಗಳನ್ನು ಪಠಿಸುವುದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಮಂತ್ರಗಳನ್ನು ಪಠಿಸುವುದು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ದಿನ ಭಗವದ್ಗೀತೆಯನ್ನು ಓದುವುದು ಅತ್ಯಂತ ಮಂಗಳಕರವಾಗಿದೆ. ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಶ್ಲೋಕಗಳನ್ನು ಪಠಿಸಿದರೆ ಮತ್ತು ದೇವರನ್ನು ಪೂಜಿಸಿದರೆ ನೀವು ಸದ್ಗುಣದ ಪ್ರಯೋಜನವನ್ನು ಪಡೆಯುತ್ತೀರಿ. ಹಾಗೆಯೇ ಈ ದಿನದಂದು ಶ್ರೀಹರಿ ವಿಷ್ಣು ನೀವು ದಾನ ಮಾಡಿದರೆ ಕರುಣೆ ತೋರುತ್ತಾನೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಬಡ ಜನರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಬಹಳ ಉತ್ತಮ. ಏನನ್ನು ದಾನ ಮಾಡಬೇಕು? ವೈಕುಂಠ ಏಕಾದಶಿ ಎಂದು ಅಗತ್ಯ ಇರುವವರಿಗೆ ಆಹಾರ, ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಹಸುಗಳನ್ನು ದಾನ ಮಾಡುವ ಸಂಪ್ರದಾಯವಿದೆ. ಇದು ಸಮಾಜದಲ್ಲಿ ಗೌರವ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ನೀವು ತುಳಸಿ ಗಿಡಗಳು, ಕಂಬಳಿಗಳು ಮತ್ತು ಧಾನ್ಯಗಳನ್ನು ದಾನ ಮಾಡಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ವೈಕುಂಠ ಏಕಾದಶಿ ಎಂದು ಮಾಡಬಾರದ ಕೆಲಸಗಳು. ವೈಕುಂಠ ಏಕಾದಶಿ ಎಂದು ನೀವು ಅನ್ನವನ್ನು ತಿನ್ನಬಾರದು. ಉಪವಾಸವನ್ನು ಮಾಡಬೇಕು ಮತ್ತು ದೇವರನ್ನು ಸ್ಮರಿಸಬೇಕು. ಉಪವಾಸ ಮಾಡದವರು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರದಿಂದ ದೂರವಿರಬೇಕು. ಹಾಗೆಯೇ ಎಲ್ಲರನ್ನೂ ಗೌರವ ಮತ್ತು ಶಾಂತವಾಗಿ ಕಾಣಬೇಕು. ಸುಳ್ಳು ಹೇಳಬೇಡಿ, ಕೋಪಗೊಳ್ಳಬೇಡಿ, ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬೇಡಿ. ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನ ಹಿಂದೂಗಳು ವಿಷ್ಣುವನ್ನು ಪೂಜಿಸುತ್ತಾರೆ. ಈ ಹಬ್ಬವು 3 ಕೋಟಿ ಏಕಾದಶಿ ತಿಥಿಗಳಿಗೆ ಸಮಾನವಾಗಿದೆ ಮತ್ತು ತುಂಬಾ ಮಂಗಳಕರವಾಗಿದೆ ಎಂದು
ವಿದ್ವಾಂಸರು ಹೇಳುತ್ತಾರೆ. ಈ ದಿನದಂದು ವೈಕುಂಠದ ದ್ವಾರಗಳು ತೆರೆಯುತ್ತವೆ ಮತ್ತು ಗರುಡ ವಾಹನದಲ್ಲಿ 3 ಕೋಟಿ ದೇವತೆಗಳೊಂದಿಗೆ ಶ್ರೀಹರಿ ವಿಷ್ಣು ಭೂಮಿಗೆ ಇಳಿದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅದಕ್ಕಾಗಿಯೇ ವೈಷ್ಣವ ದೇವಾಲಯಗಳಲ್ಲಿ ಮುಕ್ಕೋಟಿ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಎಂದು ವೈಕುಂಠವನ್ನು ಹೋಲುವಂತೆ ಉತ್ತರ ದ್ವಾರಗಳನ್ನು ತೆರೆಯಲಾಗುತ್ತದೆ. ಭಕ್ತರು ಮುಂಜಾನೆ ಆ ಮಾರ್ಗವನ್ನು ತೊರೆದು ದೇವರ ದರ್ಶನ ಪಡೆಯುತ್ತಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.